ನಮಸ್ಕಾರ ಎಲ್ಲರಿಗೂ. ಎಲ್ಲರೇ ಹೇಗಿದ್ದೀರಿ? ನೀವು ಚೆನ್ನಾಗಿದ್ದೀರಿ ಎಂದು ಆಶಿಸುತ್ತೇನೆ. ಕೂಡ ಬಹಳ ಚೆನ್ನಾಗಿದ್ದೇನೆ. ಈ ವಿಡಿಯೋದಲ್ಲಿ ನಾನು ನಿಮಗೆ ಬೆಟ್ಟರ್ನಲ್ಲಿ ಮುಚ್ಚಿದ ಅಪೋಲೋ ಮೀನು ಹುರಿಯುವುದು ಹೇಗೆ ಮಾಡುವುದು ತೋರಿಸುತ್ತೇನೆ. ವಿಡಿಯೋವನ್ನು ನೋಡಿ ಮತ್ತು ನಮ್ಮ ಚಾನೆಲ್ಗೆ ಚಂದಾದಾರರಾಗಿ. ಈ ವಿಡಿಯೋದ ವ್ಯಾಪ್ತಿಯನ್ನು ಹೆಚ್ಚಿಸಲು ಲೈಕ್ ನೀಡಿ. ನಾವು ಈ ರೀತಿಯಲ್ಲಿ ತಂದ ಅಪೋಲೋ ಮೀನು ಸ್ವಚ್ಛಗೊಳಿಸಲು ಅಗತ್ಯವಿದೆ. ಹೊರಗಿನ ಹಂತವನ್ನು ತೆಗೆದುಹಾಕುವುದು ಮತ್ತು ಅದರ ಆಂತರಿಕ ಅಂಗಗಳನ್ನು ತೆಗೆದುಹಾಕುವುದು, ನಂತರ ಅದನ್ನು ಸಂಪೂರ್ಣವಾಗಿ ತೊಳೆಯುವುದು. ಸಾಧ್ಯವಾದರೆ ಅರಿಶಿನ ಹಚ್ಚುವುದು ಬಹಳ ಉತ್ತಮ. ಅರಿಶಿನವು ಇರುವ ಯಾವುದೇ ಬ್ಯಾಕ್ಟೀರಿಯಾವನ್ನು ತೆಗೆದುಹಾಕುತ್ತದೆ, ಆದ್ದರಿಂದ ಇದು ಆರೋಗ್ಯಕ್ಕೆ ಬಹಳ ಪ್ರಯೋಜನಕಾರಿ. ನೋಡಬಹುದು. ಸುತ್ತಲೂ ಇರುವ ಹಸಿರು ಬಗ್ಗೆ ಹೇಗೆ ಭಾವಿಸುತ್ತೀರಿ? ದಯವಿಟ್ಟು ಕಾಮೆಂಟ್ ಮಾಡಿ. ನೀವು ಈ ವಿಡಿಯೋವನ್ನು ದೇಶದಿಂದ ನೋಡುತ್ತಿದ್ದೀರಿ, ದಯವಿಟ್ಟು ಕಾಮೆಂಟ್ ಮಾಡಿ ಮತ್ತು ನನಗೆ ತಿಳಿಸಿ. ಇದು ವಿಡಿಯೋ ದೂರ ತಲುಪುತ್ತಿದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡುತ್ತದೆ. ಎಲ್ಲರೂ ಚಾನೆಲ್ ಬೆಂಬಲಿಸುತ್ತೀರಿ ಎಂದು ಆಶಿಸುತ್ತೇನೆ. ಅದೇ ರೀತಿಯಲ್ಲಿ ನಾವು ಈ ರೀತಿಯಲ್ಲಿ ಮೀನು ಕಡ್ಡಿಯಲ್ಲಿ ನಿಖರವಾಗಿ ಮತ್ತು ಮೃದುವಾಗಿ ಇಡಬೇಕು. ಮಸಾಲೆ ಸಂಪೂರ್ಣವಾಗಿ ಹಚ್ಚಲು ಇದು ಮಸಾಲೆ ಆಳವಾಗಿ ಒಳಗೆ ಪ್ರವೇಶಿಸಲು ಅವಕಾಶ ನೀಡುತ್ತದೆ. ಇದರಿಂದ ಇದು ತುಂಬಾ ರುಚಿಕರ ಸುಗಂಧಿತವಾಗುತ್ತದೆ. ಹಾಗೂ ನಾವು ಇದನ್ನು ಸಂಪೂರ್ಣವಾಗಿ ಖುಷಿಯ ಬೆಟ್ಟರ್ನಲ್ಲಿ ಮುಚ್ಚಿ ಬಂಗಾರದ ಬಣ್ಣಕ್ಕೆ ಹುರಿಯುತ್ತೇವೆ. ಸುಗಂಧ ಮತ್ತು ರುಚಿ ಚೆನ್ನಾಗಿ ಅಂಟುತ್ತದೆ. ಇದನ್ನು ಸಂಪೂರ್ಣವಾಗಿ ರುಚಿಕರವಾಗಿಸುತ್ತದೆ. ಈ ನೀರುಗಳನ್ನು ಸೇರಿಸಿ. ಇದ ಬಗ್ಗೆ ಕೇಳಿದರೆ ತಕ್ಷಣವೇ ತಿನ್ನಲು ಇಚ್ಛಿಸುತ್ತೀರಿ. ನಾವು ಇದನ್ನು ಮತ್ತೆ ಸಂಪೂರ್ಣವಾಗಿ ಸ್ವಚ್ಛಗೊಳಿಸಲು ಮತ್ತು ಅರಿಶಿನ ಹಚ್ಚಲು ಅಗತ್ಯವಿದೆ. ನಾವು ವಿಡಿಯೋ ಮಾಡುತ್ತಿದ್ದಾಗ ಸ್ವಲ್ಪ ವ್ಯತ್ಯಾಸವಾಯಿತು. ನಾವು ಈ ಮಸಾಲೆಯನ್ನು ತಯಾರಿಸಲು ಮೊದಲು ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸೇರಿಸೋಣ. ಇದನ್ನು ಸೇರಿಸಿದ ನಂತರ ನಾವು ಇನ್ನಷ್ಟು ಪದಾರ್ಥಗಳನ್ನು ಸೇರಿಸಬಹುದು. ಈ ಪದಾರ್ಥಗಳು ಮಸಾಲೆಗೆ ವಿಶೇಷ ರುಚಿಯನ್ನು ನೀಡುತ್ತವೆ. ನಾವು ಮೆಣಸು ಪೇಸ್ಟ್ ಕೂಡ ಸೇರಿಸಬೇಕು. ಸೇರಿಸಿದ ನಂತರ ಅದನ್ನು ಚೆನ್ನಾಗಿ ಮಿಶ್ರಣ ಮಾಡಬೇಕು. ಹೆಚ್ಚಾಗಿ ನಾವು ಇದಕ್ಕೆ ಸಾಕಷ್ಟು ಉಪ್ಪು ಸೇರಿಸಬೇಕು. ಉಪ್ಪು ಸೇರಿಸಿದ ನಂತರ 12 ಮೊಟ್ಟೆಗಳನ್ನು ತೆಗೆದು ಅವುಗಳನ್ನು ಕೂಡ ಸೇರಿಸಬೇಕು. ಮತ್ತು ನಾವು ಇದಕ್ಕೆ ಗರಂ ಮಸಾಲೆ ಸೇರಿಸಬೇಕು. ಇದನ್ನು ಹೀಗೆ ಚೆನ್ನಾಗಿ ಮಿಶ್ರಣ ಮಾಡಬೇಕು. ಇದನ್ನು ಹಚ್ಚುವುದು ಮೀನುಗೆ ಉತ್ತಮ ಸ್ಪಷ್ಟತೆಯನ್ನು ನೀಡುತ್ತದೆ. ನಾವು 2-3 ಮೊಟ್ಟೆಗಳನ್ನು ಬಳಸಿದರೆ ಈ ಮಸಾಲೆ ಮಿಶ್ರಣವು ಚೆನ್ನಾಗಿ ಅಂಟುತ್ತದೆ. ನಾವು ಮೀನು ಹುರಿಯುವ ಮೊದಲು ಇದನ್ನು ಸೇರಿಸಿ ಮಿಶ್ರಣ ಮಾಡಬೇಕು. ನಂತರ ಇದು ಬಹಳ ರುಚಿಕರವಾಗುತ್ತದೆ. ಈ ರೀತಿಯಲ್ಲಿ ಮಸಾಲೆ ಮಿಶ್ರಣವನ್ನು ಸಂಪೂರ್ಣವಾಗಿ ಮೇಲಿಂದ ಕೆಳಗೆ ಹಚ್ಚಿ ಇದನ್ನು ಸಂಪೂರ್ಣವಾಗಿ ತಯಾರಿಸಿ ಬದಿಗೆ ಇಡಿ. ಈ ರೀತಿಯಲ್ಲಿ ಮಿಶ್ರಣವನ್ನು ಸಂಪೂರ್ಣವಾಗಿ ಹಚ್ಚಿದ ನಂತರ ಪ್ರತಿಯೊಂದು ಭಾಗವು ಮುಚ್ಚಲ್ಪಟ್ಟಿರುವುದನ್ನು ಖಚಿತಪಡಿಸಿಕೊಂಡು ನಾವು ಮೇಲೆ ಸುಗಂಧದ ಕೊತ್ತಂಬರಿ ಸೊಪ್ಪು ಮತ್ತು ಕರಿ ಸೊಪ್ಪುಗಳನ್ನು ಎಳೆಯಾಗಿ ಇಡಬೇಕು ಮತ್ತು ಹುರಿಯುವ ಮೊದಲು ಹತ್ತಿರದ ಬಟ್ಟೆಯಲ್ಲಿ ಮಡಕಬೇಕು.
ಈ ರೀತಿಯಲ್ಲಿ ಕೊತ್ತಂಬರಿ ಸೊಪ್ಪು ಮತ್ತು ಕರಿ ಸೊಪ್ಪು ಮೀನುಗೆ ಚೆನ್ನಾಗಿ ಅಂಟುತ್ತದೆ ಮತ್ತು ಇದನ್ನು ರುಚಿಕರವಾಗಿ ತಯಾರಿಸುತ್ತದೆ. ಇದನ್ನು ಈ ರೀತಿಯಲ್ಲಿ ಬಿಗಿಯಾಗಿ ಮಡಕಬೇಕು. ಈಗ ಇದು ಉರಿಯಾಗಿದೆ. ನಾವು ಇದನ್ನು ತೆಗೆದು ಪ್ಯಾನ್ನಲ್ಲಿ ಇಟ್ಟಿದ್ದೇವೆ. ಪ್ರಾರಂಭಿಸಿ ಉಲ್ಲೇಖಗಳು. ಪ್ಯಾನ್ನಲ್ಲಿ ಇಟ್ಟ ನಂತರ ಸ್ವಲ್ಪ ಎಣ್ಣೆ ಹಚ್ಚಿ ಹುರಿಯಿರಿ. ಇದು ಸುಮಾರು 15 ರಿಂದ 20 ನಿಮಿಷಗಳಲ್ಲಿ ಸಂಪೂರ್ಣವಾಗಿ ಮುಕ್ತವಾಗಿರುತ್ತದೆ ಮತ್ತು ಸೇವೆಗೆ ಸಿದ್ಧವಾಗಿರುತ್ತದೆ. ಈ ರೀತಿಯಲ್ಲಿ ಹಚ್ಚಿದಾಗ ಅವರು ಅದನ್ನು ಎಳೆಯುತ್ತಾ ನೋಡುತ್ತಾರೆ ಮತ್ತು ನಾವು ಇದನ್ನು ಒಮ್ಮೆ ಮಾಡಿದ್ದೇವೆ. ಇದು ಹುರಿಯಲು ಹೀಗೆ ಮೃದುವಾಗಿ ಇರಬೇಕು. ಮತ್ತೆ ನಾವು ಬಹಳ ಎಚ್ಚರಿಕೆಯಿಂದ ಮತ್ತು ನಿಧಾನವಾಗಿ ಮೀನು ಎರಡನೇ ಬಾರಿಗೆ ತಿರುಗಿಸುತ್ತೇವೆ ಮತ್ತು ಮತ್ತೆ ಎಣ್ಣೆ ಸೇರಿಸುತ್ತೇವೆ. ತಿಳಿಯುತ್ತೇವೆ, ಉತ್ತಮ ಸುಗಂಧ ಬರುತ್ತದೆ. ಮೀನು ಮುಕ್ತವಾಗಿದೆ. ಇದನ್ನು ತೆರೆಯುತ್ತೇವೆ ಮತ್ತು ನಿಮಗೆ ತೋರಿಸುತ್ತೇವೆ. ನೀವು ನೋಡಿದಿರಿ, ಇವುಗಳು ಸಂಪೂರ್ಣವಾಗಿ ಹುರಿಯುತ್ತವೆ. ಈ ಮೀನುಗಳಿಂದ ಉತ್ತಮ ಸುಗಂಧ ಬರುತ್ತದೆ. ಹೇಗೆ ಶ್ರೇಷ್ಠವಾಗಿ ಹೋಗುತ್ತವೆ ಎಂದು ನೋಡಿ. ಈ ರೀತಿಯಾಗಿ ಪ್ರಯತ್ನಿಸಿದ ನಂತರ ರುಚಿ ಹೇಗಿದೆ ಎಂದು ಕಾಮೆಂಟ್ ಮಾಡಿ ನಮಗೆ ತಿಳಿಸಿ. ಈ ವಿಡಿಯೋವನ್ನು ಲೈಕ್ ಮಾಡುವುದು ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡುವುದು ಮರೆಯಬೇಡಿ. ನೀವು ಈ ವಿಡಿಯೋವನ್ನು ನೋಡುತ್ತಿದ್ದೀರಿ ಎಂಬುದನ್ನು ತಿಳಿಸಿ. ಕಾಮೆಂಟ್ ಮಾಡುವುದರಿಂದ ನಮ್ಮ ವಿಡಿಯೋ ತಲುಪಿದೆ ಎಂಬುದನ್ನು ಸಹಾಯವಾಗುತ್ತದೆ. ಯಾವ ರೀತಿಯ ವಿಡಿಯೋಗಳನ್ನು ಬಯಸುತ್ತೀರಿ? ಕಾಮೆಂಟ್ ಮಾಡಿ. ಕಾಮೆಂಟ್ ಆಧರಿಸಿ ನಾವು ತಯಾರಿಸುತ್ತೇವೆ. ಇದು ಫ್ರೆಂಡ್ಸ್ ನಿಮ್ಮ ಅನುಭವ ಎಂಬುದನ್ನು ಕಾಮೆಂಟ್ ಮರೆಯಬೇಡಿ. ಈ ರೀತಿಯ ನಮ್ಮ ಚಾನೆಲ್ಗೆ ಬೆಂಬಲ ನೀಡುತ್ತೀರಿ ಎಂದು ಆಶಿಸುತ್ತೇವೆ. ಧನ್ಯವಾದಗಳು. ನಿಮ್ಮನ್ನು ಪ್ರೀತಿಸುತ್ತೇನೆ. ಬಾಯ್ ಬಾಯ್.